ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಂಧಿವಾತ ಸಮಸ್ಯೆ ಅನ್ನೋದು ಎಲ್ಲರಿಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಸಂಧಿವಾತ ಅಂದ್ರೆ ಏನು, ಇದಕ್ಕೆ ಕಾರಣಗಳೇನು, ಜೊತೆಗೆ ಪರಿಹಾರವನ್ನ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು ಇದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಈ ಸಂಧಿವಾತ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಈ ಸಂಧಿವಾತ ಅಂದರೆ ಏನು ಆ್ಯಕ್ಚುಲಿ? ಸಂಧಿವಾತ ಅಂತ ಬಂದಾಗ ಅದು ಮೇಯ್ನಾಗಿ ನಮ್ಮ ಜಾಯಿಂಟ್ಗೆ ಎಫೆಕ್ಟ್ ಆಗೋದಂತ ನಾವು ಹೇಳ್ತೀವಿ. ಅರ್ಥ್ರೈಟಿಸ್ ಅಂದರೆ ಇವಾಗ ಸಂಧಿವಾತ ಬಂದರೆ ಅದರಲ್ಲಿ ನಮ್ಮದು ಕಾರ್ಟಿಲೇಜ್ ಅಂತ ಇರುತ್ತೆ, ಅದಕ್ಕೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಸೈನೋವಿಯಲ್ ಫ್ಲೂಯಿಡ್ನ ಹಾರ್ಮ್ ಆಗೋ ಥರ ಏನಾದರೂ ಇದು ಬಂದರೆ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮೇಯ್ನಾಗಿ 2 ಟೈಪ್ಸ್ ಬರುತ್ತೆ. ಅದರಲ್ಲಿ ಮೇಯ್ನಾಗಿ ಬರೋದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಒಂದು, ಆಮೇಲೆ ಒಂದು ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಬಂದಾಗ ಹೆಂಗಾಗುತ್ತೆ ಅಂದರೆ ಇವಾಗ ವಿಯರ್ ಆ್ಯಂಡ್ ಟಿಯರ್ ಬರುತ್ತೆ ಜಾಯಿಂಟಿಗೆ. ಇವಾಗ ಏಜ್ ಆಗ್ತಾ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಇದು ವಿಯರ್ ಆ್ಯಂಡ್ ಟಿಯರ್ ಆಗುತ್ತೆ. ಅಂದರೆ ಇವಾಗ ಜಾಸ್ತಿ ನಾವು ನೀ ಜಾಯಿಂಟ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಜಾಸ್ತಿ ನಡೆಯುವಾಗ, ಜಾಸ್ತಿ ನಾವು ಮೂಮೆಂಟ್ಸ್ ಎಲ್ಲ ಜಾಸ್ತಿ ಕೊಡುವಾಗ ಏಜ್ ಆಗ್ತಾ ಅವರಲ್ಲಿ ಜಾಯಿಂಟಲ್ಲಿ ವಿಯರ್ ಆ್ಯಂಡ್ ಟಿಯರ್ ಆಗೋ ಅಂತ ಹಾಗೆ ಬರೋದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ವೆರೈಟಿ ಬಂದರೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಬರುತ್ತೆ. ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಹೆಂಗಾಗುತ್ತೆ ಅಂದರೆ ಅದು ನಮ್ಮದು ಆಟೋ ಇಮ್ಯೂನ್ ಅಂದರೆ ನಮ್ಮದು ಇಮ್ಯುನಿಟಿ ಸೆಲ್ಸ್ ನಮ್ಮದು ಜಾಯಿಂಟಿಗೆ ಎಫೆಕ್ಟ್ ಆಗೋದಂತ. ಆಮೇಲೆ ಆ ಜಾಯಿಂಟಲ್ಲಿ ನಮ್ಮದು ಸೈನೋವಿಲ್ ಫ್ಲೂಯಿಡ್ ಅಥವಾ ಕಾರ್ಟಿಲೇಜ್ ಅಂತ ಇರುತ್ತೆ, ಅದನ್ನು ಸಾಯಿಸಿಬಿಡ್ತಾ ಹೋಗುತ್ತೆ. ಹಾಗೆ ನಮ್ಮದು ಜಾಯಿಂಟಲ್ಲಿ ಬರೋ ಅಫೆಕ್ಷನ್ಗೆ ನಾವು ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಓಕೆ, ಸಂಧಿವಾತ ಸಮಸ್ಯೆ ಉಂಟಾಗೋದಕ್ಕೆ ಮೇನ್ ರೀಸನ್ಸ್ ಅಂತ ಹೇಳೋದಾದ್ರೆ? ಮೇನ್ ರೀಸನ್ಸ್ ಬಂದಾಗ ಅದೇ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಬಂದಾಗ ಒಂದು ವಿಯರ್ ಆ್ಯಂಡ್ ಟಿಯರ್ ಅಂದರೆ ಏಜ್ ಒಂದು ಫ್ಯಾಕ್ಟರ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಸ್ಟಿಯೋ ಆರ್ಥ್ರೈಟಿಸ್ ಬರಲ್ಲ. ಏಜ್ ಒಂದು 55 ಮೇಲೆ ಬಂದಾಗ ಅವರಲ್ಲಿ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆಗಳನ್ನು ಜಾಸ್ತಿಯಾಗಿ ಕಂಡುಬರ್ಬೋದು. ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದಾಗ ಅದು ನಮಗೆ ಒಂದು ಮಿಡಲ್ ಏಜ್ ಅಂತ ಹೇಳ್ಬೋದು. ಒಂದು 35-40 ಏಜಿಂದ ನಾವು ಇವೆಂಚುಲಿ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗಳನ್ನ ನಾವು ಕಂಡುಬರ್ಬೋದು. ಯಾಕೆ ಅಂದರೆ ಇದಕ್ಕೆ ಎಲ್ಲ ಬಂದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರಬೇಕು. ಫ್ಯಾಮಿಲಿ ಹಿಸ್ಟ್ರಿ ಬಂದಾಗ ಇವಾಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಅಪ್ಪ ಅಮ್ಮ ಅಥವಾ ನಮ್ಮ ತಾತ ಅವರು, ಪಾಟಿ ಅವರು ಹಾಗೆಲ್ಲ ಇದ್ದಾಗ ಅವರಲ್ಲಿ ಎಲ್ಲ ಈ ಥರ ಆರ್ಥ್ರೈಟಿಸ್ ಪ್ರಾಬ್ಲಮ್, ಆಸ್ಟಿಯೋ ಆರ್ಥ್ರೈಟಿಸ್ ಇದ್ದರೆ ನೆಕ್ಸ್ಟ್ ಜನರೇಷನ್ ಬಂದಾಗ ಅವರಲ್ಲಿ ಈ ರೀತಿ ಇರುವ ಕಾಯಿಲೆಗಳು ಬರಲಿಕ್ಕೆ ಹೆಚ್ಚಾಗಿ ಚಾನ್ಸಸ್ ಇದು ಬರುತ್ತೆ. ಹೌದು. ಸೊ ಸಾಕಷ್ಟು ಜನಕ್ಕೆ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ, ಇಂಥ ಲಕ್ಷಣಗಳು ಇದ್ದಾಗ ಇದು ಸಂಧಿವಾತ ಅಂತ ಅವರು ಕಂಡುಹಿಡಿಯೋದೇ ಹೇಗೆ? ಸಿಂಪ್ಟಮ್ಸ್ ಬಂದಾಗ ಅದೇ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲೆಲ್ಲ ಬಂದಾಗ ಹೆಂಗಾಗುತ್ತೆ ಅಂದರೆ ಜಾಸ್ತಿಯಾಗಿ ನೋವು ಬರುತ್ತೆ. ನೋವು ಅಂದರೆ ನಮಗೆ ಬೆಳಿಗ್ಗೆ ಎದ್ದುವಾಗ ಮಾರ್ನಿಂಗ್ ಸ್ಟಿಫ್ನೆಸ್ ಆಗುವಾಗಲಿ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮದು ಜಾಯಿಂಟ್ ಎಲ್ಲ ಒಂದ್ಸಲ ತುಂಬ ಗಟ್ಟಿಯಾಗಿರುತ್ತೆ. ನಾವು ಸಡನ್ನಾಗಿ ಮೂಮೆಂಟ್ ಮಾಡುವಾಗ ತುಂಬ ಸಖತ್ತಾಗಿ ಪೇಯ್ನ್ ಬರೋ ಅಂತ ಒಂದು, ಮತ್ತು ಇನ್ನೊಂದು ಸ್ವೆಲ್ಲಿಂಗ್ ಬರೋದು, ಊತ ಬರೋದಂತ ಒಂದು ಹೇಳ್ಬೋದು. ಆಮೇಲೆ ಕೆಲವರಲ್ಲಿ ಏನಾಗುತ್ತೆ ಅಂದರೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಫ್ಲೂಯಿಡಲ್ಲಿ ಕಡಿಮೆ ಆಗ್ತಾ ಅಂದರೆ ಬೋನ್ ಬಂದು ತುಂಬ ಫ್ರಿಕ್ಷನ್ ಆಗ್ತಾ ಬೋನ್ ಡೆನ್ಸಿಟಿ ಬಂದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಅವರಲ್ಲಿ ಈಸಿಯಾಗಿ ನಾವು ಏನು ಹೇಳೋದು, ಎಲ್ಲ ಆರ್ಥ್ರೈಟಿಸ್ ಕಾಮನ್ ಆಗಿ ತಗೊಂಡ್ರೆ ಎಲ್ಲದರಲ್ಲಿನೂ ಜಾಸ್ತಿ ನೋವಾಗಿರೋದಂತ. ಬಟ್ ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಹೆಂಗೆ ಅಂದರೆ ಸ್ವೆಲ್ಲಿಂಗಲ್ಲಿ ಒಂದು ಬೆಡ್ಶೀಟ್ ಕೂಡ ನಾವು ಟಚ್ ಮಾಡುವಾಗ ಅಷ್ಟು ಜಾಸ್ತಿಯಾಗಿ ಇರಿಟೇಷನ್ ಅಥವಾ ಪೇಯ್ನ್ ಬರೋ ಅಂಥ ಒಂದು ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಕಂಡುಬರುತ್ತೆ. ಆಮೇಲೆ ಜಾಯಿಂಟಲ್ಲಿ ನಾವು ಟಚ್ ಮಾಡುವಾಗ ಒಂಥರ ತುಂಬ ಬಿಸಿ ಅನಿಸುತ್ತೆ, ಕೈಗೆಲ್ಲ ತುಂಬ ಹಾಟ್ ಆಗುವಂಥ ಒಂದು ಸೆನ್ಸೇಷನ್ ಕೂಡ ಆಗುತ್ತೆ. ಈವನ್ ಪೇಷಂಟ್ಗೆ ಕೂಡ ನಮ್ಮ ಬಾಡಿಯಲ್ಲಿ ಏನೋ ಸುಡು ಅಯರ್ನ್ ಬಾಕ್ಸ್ ಥರ ಹಾಗೆ ಗಾಯ ಆಗೋ ಥರ ಅಷ್ಟೊಂದು ಇಂಟೆನ್ಸಿಫೈ ಆಗಿರೋ ಪೇಯ್ನ ನಾವು ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಕಂಡುಬರ್ಬೋದು. ಓಕೆ, ಸಂಧಿವಾತದ ಸಮಸ್ಯೆಗೆ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ, ಜೊತೆಗೆ ಬೇರೆ ಹಾಸ್ಪಿಟಲ್ಗಳಿಗಿಂತ ನಿಮ್ಮಲ್ಲಿ ಆ ಟ್ರೀಟ್ಮೆಂಟ್ ಯಾವ ರೀತಿ ಭಿನ್ನವಾಗಿರುತ್ತೆ ಅಂತ? ಇವಾಗ ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಒಂದು ಬಂದಾಗ ಅವರು ನಿಮಗೆ ಪ್ರಾಬ್ಲಮ್ಸಿಗೆ ನೀವು ಏನು ಸಮಸ್ಯೆಗಳಿದ್ರೆ ಅಂದರೆ ಪೇಯ್ನ್ ಇದ್ದರೆ ಪೇಯ್ನು, ಊತ ಇದ್ದರೆ ಊತ, ಹಾಗೆ ಸೆಪ್ರೇಟಾಗಿ ಒಂದೊಂದಕ್ಕೆ ಮಾತ್ರನ ಹಾಕ್ತಾ ಇರುತ್ತೆ. ಬಟ್ ಹೋಮಿಯೋಪತಿಯಲ್ಲಿ ಎಸ್ಪೆಷಲಿ ಹೋಮಿಯೋ ಕೇರಲ್ಲಿ ಹೇಗೆ ಬರುತ್ತೆ ಅಂದರೆ ನಾವು ಪೇಷಂಟನ್ನ ಕಂಪ್ಲೀಟಾಗಿ ಅವ್ರದ್ದು ಕೇಸನ್ನ ಅನಲೈಸ್ ಮಾಡಿ
ಅವರಿಗೆ ಯಾವಾಗಂತ ಈ ಪ್ರಾಬ್ಲಮ್ ಇರೋದು ಅಂತ ಅನಲೈಸ್ ಮಾಡಿ ಅವರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ನ ಸ್ಯೂಟ್ ಆಗಬೇಕು ಹಾಗೆ ಎಲ್ಲ ನೋಡಿಬಿಟ್ಟು ನಾವು ಅವರಿಗೆ ಮೆಡಿಸಿನ್ಸ್ನ ಕೊಡೋದು. ಹಾಗೆ ಕೊಡೋ ಮೆಡಿಸಿನ್ಸ್ ಕೂಡ ನಾವು ಪರ್ಟಿಕ್ಯುಲರ್ಲಿ ಇನ್ನದಕ್ಕೆ ಅಂತ ಕೊಡಲ್ಲ. ಮೇ ಬಿ ನಮ್ಮ ಮೆಡಿಸಿನ್ಸ್ ಬಂದು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಅದರಲ್ಲಿ ಮೆಡಿಸಿನ್ಸ್ ಕೂಡ ನಾವು ತುಂಬ ಜಾಸ್ತಿಯಾಗಿ ಸ್ಪೆಸಿಫಿಕ್ ಮೆಡಿಸಿನ್ಸ್ ಅಂದನೂ ಕೂಡ ಅಷ್ಟು ಜಾಸ್ತಿ ಬರಲ್ಲ. ಅದಕ್ಕೆ ಎಲ್ಲ ಕಾಯಿಲೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೋ ಎಲ್ಲ ಸಿಂಪ್ಟಮ್ಸ್ಗೆ ಕೂಡ ಮೇ ಬಿ 1-2 ಮಾತ್ರೆಯಲ್ಲಿ ಮುಗಿದೋಗುತ್ತೆ. ಓಕೆ. ಸೊ ಸಂಧಿವಾತ ಸಮಸ್ಯೆ ಬರಲಿಕ್ಕೆ ಇತ್ತೀಚೆಗೆ ನಮ್ಮ ಒಂದು ಜೀವನ ಶೈಲಿ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಲೈಫ್ ಸ್ಟೈಲ್ನ ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೋಬೇಕು ಅನ್ನೋದು. ಇವಾಗ ಲೈಫ್ ಸ್ಟೈಲಲ್ಲಿ ಬಂದಾಗ ಅದೇ ಒಬೇಸಿಟಿ ಅಂತ ಒಂದು ಇವಾಗ ಸುಮಾರಾಗಿ ಎಲ್ಲರಲ್ಲಿ ಒಬೇಸಿಟಿ ಕಾಣ್ತಾ ಇರುತ್ತೆ. ಸೊ ನಮ್ಮದು ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ನಮ್ಮದು ನೀ ಜಾಯಿಂಟ್ ಬಂದು ವೆಯ್ಟ್ ಬಿಯರಿಂಗ್ ಜಾಯಿಂಟ್ಸ್ ಇದೆ. ಸೊ ಅದಕ್ಕೆ ನಮ್ಮ ಬಾಡಿ ವೆಯ್ಟು ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದರೆ ನಮ್ಮದು ನೀ ಜಾಯಿಂಟ್ ಕೂಡ ಅಷ್ಟು ಜಾಸ್ತಿಯಾಗಿ ಸಫರ್ ಮಾಡೋ ಅಂತ. ಸೊ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಪಾರ್ಟಿಗೆ ಬಂದಾಗ ಒಬೇಸಿಟಿ ಹಾಗೆ ಏನಾದರೂ ಇದ್ದರೆ ಅವರಿಗೆ ನಾವು ವೆಯ್ಟ್ ಲಾಸ್ ಕೂಡ ಹೇಳ್ಕೊಡ್ತೀವಿ. ಯಾಕೆಂದರೆ ವೆಯ್ಟ್ ಲಾಸ್ ಅವ್ರದ್ದು ಬಾಡಿ ವೆಯ್ಟ್ ಕಡಿಮೆ ಆಗ್ತಾ ಅವ್ರದ್ದು ನೀ ಜಾಯಿಂಟ್ ಕೂಡ ಅಷ್ಟು ಬೇಗನೆ ನಮಗೆ ಏನು ಹೇಳೋದು ಕರೆಕ್ಟಾಗಿ ಮಾಡಿ ವಾಸಿ ಮಾಡೋದಕ್ಕೆ ಸಾಧ್ಯವಾಗೋದು. ಸೊ ಇವಾಗ ಅವರು ಒಬೇಸಿಟಿ ಹಾಗೆ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ. ಸೊ ಮೇಂಟೈನಿಂಗ್ ಕಾಸ್ ಹಾಗೆ ಇದ್ದರೆ ನಾವೆಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅವ್ರದ್ದು ನೋವು ಮೇ ಬಿ ಕಡಿಮೆ ಇರುತ್ತೆ, ಬಟ್ ಆದ್ರೂ ಡ್ಯಾಮೇಜ್ ಬಂದು ಇನ್ನೂ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ. ಸೊ ಹಾಗೆ ಬಂದಾಗ ಈ ರೀತಿ ಮ್ಯಾನೇಜ್ಮೆಂಟ್ ಪಾರ್ಟಲ್ಲಿ ಬಂದಾಗ ಒಬೇಸಿಟಿ ಇದ್ದರೆ ನಾವು ಅದನ್ನು ವೆಯ್ಟ್ ಲಾಸ್ಗೆ ಅಡ್ವೈಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಲೈಫ್ ಸ್ಟೈಲಲ್ಲಿ ಮತ್ತು ಫುಡ್ ಹ್ಯಾಬಿಟ್ಸ್ ಕೂಡ ಹೆಂಗಾದರೂ ಜಂಕ್ ಫುಡ್ ಜಾಸ್ತಿ ತಿನ್ನೋದು, ಆಮೇಲೆ ಜಾಸ್ತಿ ಸಪ್ಲಿಮೆಂಟ್ಸ್ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ತಗೊಳ್ತಾ ಇರೋದಕ್ಕೆ ಈಗ ಎಲ್ಲದಕ್ಕೇನು ಸಪ್ಲಿಮೆಂಟ್ ಹಾಕ್ತಾ ಇರುತ್ತೆ. ಸೊ ಆ ಸಪ್ಲಿಮೆಂಟ್ ಮೆಡಿಸಿನ್ಸಲ್ಲಿ ಕೂಡ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಕಂಪೋನೆಂಟ್ನ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಲೈಕ್ ಇವಾಗ ಏನು ಹೇಳೋದು ಥೈರಾಯ್ಡ್ ಹಾರ್ಮೋನ್ ಕೂಡ ಹೆಚ್ಚಾಗಲಿಕ್ಕೆ ಅಯೋಡಿನ್ ಅಂತ ಒಂದಿದೆ. ಸೊ ಅಯೋಡಿನ್ ಕಂಟೆಂಟ್ ಜಾಸ್ತಿ ನಮ್ಮ ಬಾಡಿಯಲ್ಲಿ ಅಯೋಡಿನ್ ಕನ್ಸಂಪ್ಷನ್ ಜಾಸ್ತಿ ಆಗೋದಕ್ಕೆ ಇವಾಗ ನಾವು ಹೇರ್ ಸಪ್ಲಿಮೆಂಟ್ಸ್ ಎಲ್ಲ ಹಾಕ್ತಾ ಅದರಲ್ಲಿ ಎಲ್ಲ ಅಯೋಡಿನ್ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಜಾಸ್ತಿ ಅಯೋಡಿನ್ ಡೆಪಾಸಿಟ್ ಆಗ್ತಾ ಥೈರಾಯ್ಡಿಗೆ ಪ್ರಾಬ್ಲಮ್ ಆಗೋ ಥರ ಎಲ್ಲ ಸಪ್ಲಿಮೆಂಟಲ್ಲಿನೂ ನಮ್ಮ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಅಂಥ ಕಂಪೋನೆಂಟ್ಸ್ ಸ್ವಲ್ಪ ಜಾಸ್ತಿ ಇರೋದಿರುತ್ತೆ. ಸೊ ಅದಕ್ಕೆ ವಿತ್ ಪ್ರಾಪರ್ ಡಯಾಗ್ನೋಸಿಸ್ ಮತ್ತು ಪ್ರಾಪರ್ ಆಗಿರೋ ಸೂಪರ್ವಿಷನಲ್ಲಿ ಮಾತ್ರ ಸಪ್ಲಿಮೆಂಟ್ರಿ ಮೆಡಿಸಿನ್ಸ್ ಕೂಡ ಹಾಕಬೇಕಾಗತ್ತೆ. ಓಕೆ. ಸಂಧಿವಾತ ಯಾವ ವಯೋಮಾನದವರಲ್ಲಿ ಕಂಡು ಬರುತ್ತೆ, ಆಮೇಲೆ ಹೆಚ್ಚಾಗಿ ಪುರುಷರಲ್ಲಿ ಕಂಡು ಬರುತ್ತಾ ಅಥವಾ ಮಹಿಳೆಯರಲ್ಲಿ ಕಂಡು ಬರುತ್ತಾ? ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಬಂದಾಗ ಅದು ನಾವು ಜಾಸ್ತಿ ಫಿಮೇಲ್ಸಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಥವಾ ಗೌಟ್ ಅಂತ ಇನ್ನೊಂದು ಕ್ಲಾಸಿಫಿಕೇಶನ್ ಬರುತ್ತೆ. ಸೊ ಗೌಟ್ ಬಂದಾಗ ಏನಂದರೆ ಅದು ಮೇಲ್ಸಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಗೌಟ್ ಪ್ರಾಬ್ಲಮ್ ಬಂದರೆ ನಮ್ಮದು ಜಾಯಿಂಟಲ್ಲಿ ಎಲ್ಲ ಸ್ವಲ್ಪ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಆಗಿ ನಮ್ಮ ಅಂತ ಹೇಳೋದು ಜಾಯಿಂಟ್ ಸ್ಪೇಸಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಗೌಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಗೌಟ್ ಕಂಪ್ಲೇಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ನಾವು ಮೇಲ್ಸಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಓಕೆ. ಬೇರೆ ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇರ್ತಾರೆ ಸಂಧಿವಾತ ಇದ್ದವರು, ಸಡನ್ನಾಗಿ ಅವರು ಹೋಮಿಯೋಕೆ ಟ್ರೀಟ್ಮೆಂಟ್ನ ತಗೊಳ್ಬಹುದಾ ಅಥವಾ ಅದರಿಂದ ಏನಾದರೂ ಪರಿಣಾಮ ಉಂಟಾಗುತ್ತಾ? ಇವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋತಾ ಇದ್ದರೆ ಬೇರೆ ಟ್ರೀಟ್ಮೆಂಟ್ ಕೂಡ ತಗೋಬೋದು. ಹೇಗೆ ಅಂದರೆ ನಾವು ಟೇಪರ್ ಡೌನ್ ಅಂತ ಒಂದು ಮೆಥಡ್ ಮಾಡ್ತೀವಿ. ಇವಾಗ ಕೆಲವು ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟ್ ಹೆಂಗೆ ಅಂದರೆ ಅವರ ಮೆಡಿಸಿನ್ಸಿಗೆ ಸ್ವಲ್ಪ ಡಿಪೆಂಡ್ ಆಗಿರುತ್ತೆ. ಅಂದರೆ ತುಂಬ ನೋವೆಲ್ಲ ಬಂದಾಗ ಅವರು ಅದು ಹಾಕ್ತಾ ಇರುತ್ತೆ. ಸೊ ಬಾಡಿ ಒಂದು ಡಿಪೆಂಡೆನ್ಸಿ ತೋರಿಸುತ್ತೆ ಆ ಪರ್ಟಿಕ್ಯುಲರ್ ಮೆಡಿಸಿನ್ಸಿಗೆ. ಸೊ ಅದಕ್ಕೆ ನಾವು ಸಡನ್ನಾಗಿ ಆ ಮೆಡಿಸಿನ್ಸ್ನ ನಿಲ್ಲಿಸಿದರೆ ಅದು ಪೇಷಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಲಿಕ್ಕೆ ಇರುತ್ತೆ. ಸೊ ಅದಕ್ಕೆ ನಾವು ಏನು ಹೇಳ್ತೀನಿ ಅಂದರೆ ಆ ಮೆಡಿಸಿನ್ಸ್ನ ಟೇಪರ್ ಡೌನ್ ಮಾಡೋ ಅಂತ ಒಂದು ಹೇಳ್ತೀವಿ. ಅಂದರೆ ಸಡನ್ನಾಗಿ ಸ್ಟಾಪ್ ಮಾಡೋಂಗಿಲ್ಲ, ಸ್ವಲ್ಪವಾಗಿ ನಾವು ಸ್ಟಾಪ್ ಮಾಡ್ತೀವಿ. ಬಟ್ ಪೇಷಂಟ್ ವಿಲ್ ಬಿ ಪ್ಯೂರ್ಲಿ ಹೋಮಿಯೋ ಮೆಡಿಸಿನ್ಸಲ್ಲಿ ಇರುತ್ತೆ. ಬಟ್ ಆ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಮಾಡ್ತೀನಿ ಅದರ್ ಮೆಡಿಸಿನ್ಸ್ ಏನಾದರೂ ತಗೋತಾ ಇದ್ರೆ. ಓಕೆ. ಸೊ ಸಂಧಿವಾತ ಇದೆ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಗೊತ್ತಾಗೋದಿಲ್ಲ, ಅವ್ರು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದಾದಮೇಲೆ ಅವರು ಏನು ಫೇಸ್ ಮಾಡಬೇಕಾಗತ್ತೆ, ಆ ಕಾಂಪ್ಲಿಕೇಶನ್ಗಳು ಯಾವ ರೀತಿ ಇರುತ್ತೆ ಅಂತ? ಕಾಂಪ್ಲಿಕೇಶನ್ಸ್ ಬಂದು ಹೆಂಗಾಗುತ್ತೆ ಅಂದರೆ ಈಗ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದರೆ ಕಂಪ್ಲೀಟಾಗಿ ಬೋನ್ ಕೂಡ ನಮ್ಮದು ಏನು ಹೇಳೋದು ಡಿಸ್ಟ್ರಾಯ್ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಬಂದರೆ ಮತ್ತೆ ಎಂಟಲ್ಲಿ ನೀ ರೀಪ್ಲೇಸ್ಮೆಂಟು ಹಾಗೆ ಇರೋ ಸರ್ಜರಿಗಳನ್ನೆಲ್ಲ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕೂಡ ಹಾಗೇನೆ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಎಲ್ಲ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅಷ್ಟೊಂದು ಜಾಸ್ತಿಯಾಗಿ ನೀವು ಕಾಂಪ್ಲಿಕೇಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಮೆಡಿಸಿನ್ಸ್ನ ಹಾಕಿದರೆ ನಾವು ಜಾಸ್ತಿ ಇರೋ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ. ಸಂಧಿವಾತದಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ರಿ ಮ್ಯಾಮ್. ಸೊ ಯಾವ್ಯಾವ ಟೈಪ್ಸ್ಗಳಿದೆ, ಜೊತೆಗೆ ಯಾವುದು ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು?
ಮೋಸ್ಟ್ ಡೇಂಜರಸ್ ಒನ್ ಅಂತ ಬಂದಾಗ ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಬಂದು ನಾನು ಹೇಳಿದ್ದೀನಿ ಒಂದು ಮಿಡಲ್ ಏಜಿಂದ ಬರಲ್ಲ, ಒಂದು 55+ ಇದ್ದಾಗನೇ ಜಾಸ್ತಿಯಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಕಂಡುಬರೋದು. ಸೊ ಅದಕ್ಕೆ ತುಂಬ ಡೇಂಜರಸ್ ಅಂತ ಹೇಳಲಿಕ್ಕಿಲ್ಲ. ಬಟ್ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದಾಗ ಅದು ನಿಮ್ಮದು ಚಿಕ್ಕ ವಯಸ್ಸು ಅಂದರೆ ಮೇ ಬಿ ಇನ್ ಮಿಡಲ್ ಏಜಿಂದ ಒಂದು 35 ಏಜಿಂದ ಕೂಡ ನಮಗೆ ಅದು ಕಂಡುಬರುತ್ತೆ. ಸೊ ಹಾಗೆ ಕಂಡುಬರುವಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಜಾಸ್ತಿಯಾಗಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಒಂದು. ಸೊ ಅದಕ್ಕೆ ಜಾಯಿಂಟಲ್ಲಿ ಜಾಸ್ತಿಯಾಗಿ ಎಫೆಕ್ಟ್ ಆಗಿ ಸೈನೋವಿಲ್ ಫ್ಲೂಯಿಡ್ನೆಲ್ಲ ಜಾಸ್ತಿ ಇದು ಮಾಡ್ತಾ ತುಂಬ ಎಂದು ಹೇಳೋದು ಅನ್ಬಿಯರಬಲ್ ಪೇಯ್ನ್ ಅಂತ ಒಂದು ಬರುತ್ತೆ. ಸೊ ದಟ್ ಪೇಯ್ನು ಹಾಗೆ ಇರೋ ಕಷ್ಟಗಳೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿಯಾಗಿರುತ್ತೆ. ಸೊ ಅದರಿಂದ ನಿಮಗೆ ಜಾಯಿಂಟ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋದಕ್ಕೇನು, ಆಮೇಲೆ ಕೆಳಗಡೆಗೆ ಅಂದರೆ ನೀ ಜಾಯಿಂಟಿಂದ ಇನ್ನೂ ಕೆಳಗಡೆಗೇನೋ ಬರಲಿಕ್ಕೇನು, ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದರೆ ಅದು ಬೇರೆ ಜಾಯಿಂಟಿಗೆ ಕೂಡ ಎಫೆಕ್ಟ್ ಅಂತೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಕಾಂಪ್ಲಿಕೇಶನಿಂದ ಹೇಳಿದರೆ ಇದೆಲ್ಲ ಬರುತ್ತೆ. ಏನಂದರೆ ವಿಯರ್ ಆ್ಯಂಡ್ ಟೇರ್ ಬಂದು ನಮ್ಮದು ನೀ ಕ್ಯಾಪ್ ಕೂಡ ಹಾಳಾಗುವಂಥ, ಬೋನ್ ಡೆನ್ಸಿಟಿ ಕಡಿಮೆ ಆಗೋ, ಆಸ್ಟಿಯೋಪೊರೋಸಿಸ್ ಅಂತೆಲ್ಲ ನಾವು ಹೇಳ್ಬೋದು. ಓಕೆ, ಇನಿಷಿಯಲ್ ಸ್ಟೇಜಲ್ಲಿ ಸಂಧಿವಾತ ಬಂದಿರೋರು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕಂಪ್ಲೀಟ್ ಕ್ಯೂರ್ ಆಗುತ್ತಾ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ರಿಅಕರೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತಾ? ಇವಾಗ ಅದೇ ಏರ್ಲಿ ಡಯಾಗ್ನೋಸಿಸ್ ಬಂದರೆ ನಾವು ಬೇಗನೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಕಂಪ್ಲೀಟಾಗಿ ನಾವು ರಿವರ್ಸಲ್ ಮಾಡ್ಬೋದು. ಬಟ್ ಏನಂದರೆ ಮೆಡಿಸಿನ್ಸ್ ನೀವು ರೆಗ್ಯುಲರಾಗಿ ಹಾಕಬೇಕಾಗತ್ತೆ. ಆಮೇಲೆ ನಾವು ನೋಡ್ತೀವಿ ಎಷ್ಟು ಡ್ಯೂರೇಷನಿಂದ ಅವರಿಗೆ ಇದ್ದೀರಾ ಅಂತ. ಸೊ ಅದು ಕೂಡ ಅನಲೈಸ್ ಮಾಡಿ ನಾವು ಅವರಿಗೆ ಪರ್ಟಿಕ್ಯುಲರ್ ಟೈಮ್ ಹೇಳ್ತೀವಿ, ಇಷ್ಟು ಒಳಗಡೆ ನೀವು ಮೆಡಿಸಿನ್ಸ್ ಹಾಕಿದರೆ ಇಷ್ಟು ಒಳಗಡೆ ನಿಮ್ಮದು ಟ್ರೀಟ್ಮೆಂಟ್ ಮಾಡಿ ಅಷ್ಟು ಅಂತ ಹೇಳೋದು, ಅದರೊಳಗಡೆ ನಿಮ್ಮದು ಕಂಪ್ಲೀಟಾಗಿ ರಿವರ್ಸಲ್ ಕೈಂಡ್ ಆಫ್ ಟ್ರೀಟ್ಮೆಂಟ್ನ ಕೊಡ್ತೀವಿ ಅಂತ ಹೇಳ್ತೀವಿ ನಾವು. ಓಕೆ, ಸಂಧಿವಾತ ಸಮಸ್ಯೆ ಇದ್ದವರು ಯಾವುದೇ ರೀತಿಯ ಆಹಾರವನ್ನು ಅವರು ಸೇವಿಸಬಹುದಾ ಅಥವಾ ಇಂಥದ್ದು ಸೇವಿಸಬಾರ್ದು ಅನ್ನೋದೇನಾದರೂ ಇದೆಯಾ? ಹಿಂಗೆ ಆರ್ಥ್ರೈಟಿಸ್ ಬಂದಾಗ ಹೇಗೆ ಅಂದರೆ ಈಗ ಫುಡ್ಡಲ್ಲಿ ಬಂದರೆ ಅದೇ ಒಬೆಸಿಟಿ ಒಂದು ಕಾರಣ ಅಂದ. ಸೊ ಅದಕ್ಕೆ ಜಂಕ್ ಫುಡ್ಸ್ ಎಲ್ಲ ಜಾಸ್ತಿ ತಿನ್ನೋ ಆಗಲಿ, ಆಮೇಲೆ ಇದು ಆಯಿಲಿ ಫ್ರೈಡ್ ಐಟಮ್ಸ್ ಎಲ್ಲ ಬರುತ್ತೆ ಅದೆಲ್ಲ ಜಾಸ್ತಿ ತಿನ್ನೋರಲ್ಲಿ. ಸೊ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನಾವು ನಾರ್ಮಲಿ ಹೇಳ್ತೀವಿ. ಆಮೇಲೆ ಇವೊಂದು ಅವರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಆಗಲಿ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಆಗಲಿ ಅವರಲ್ಲಿ ಈ ರೀತಿ ಇರೋ ಜಂಕ್ ಫುಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನು ನಾವು ಕಮ್ಮಿ ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಜಾಸ್ತಿ ನಾನ್ ವೆಜ್ ಐಟಮ್ಸ್ ಎಲ್ಲ ತಿಂತಾ ಇದ್ದೀರಾ ಹಾಗೆ ಇರೋರಿಗೆ ಕೂಡ ನಾವು ಹೀಗೆ ಹೇಳ್ತಾ ಇರ್ತೀವಿ. ಮತ್ತು ಒಂದೊಂದು ಪೇಷಂಟಿಗೆ ಅದೇ ಒಂದು ಬಾಡಿ ಹ್ಯಾಬಿಟ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಅನಲೈಸ್ ಮಾಡಿನೇ ಅವರಿಗೆ ಯಾವ ರೀತಿ ಇರುವ ಡಯಟ್ ಪ್ಲಾನ್ನ ನಾವು ಕೊಡಬೇಕು ಅಂತ ಅನಲೈಸ್ ಮಾಡಿ ನಾವು ಕೊಡ್ತೀವಿ. ಸೊ ಒಂದೊಂದು ಪೇಷಂಟಿಗೆ ಮೇ ಬಿ ಒಂದೊಂದು ಟೈಪ್ ಆಫ್ ಡಯಟ್ ಪ್ಲಾನ್ಸ್ ಇರುತ್ತೆ. ಸೊ ಹಾಗೆ ನಾವು ಡಿಸೈಡ್ ಮಾಡಿ ಕೊಡ್ತಾ ಇರ್ತೀವಿ. ಪ್ರೆಸೆಂಟ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ವರ್ಕೌಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಜಿಮ್ ಅಂತ ಹೇಳಿ ಜಾಸ್ತಿ ಟೈಮನ್ನು ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾದರೂ ಸಂಧಿವಾತ ಸಮಸ್ಯೆಗೆ ಎಫೆಕ್ಟ್ ಆಗುತ್ತಾ? ಅದೇ ಇವಾಗ ಪ್ರಾಪರ್ ಏನು ಜಿಮ್ ಹೋದ್ರೂ ಏನು ಹೆವಿ ಎಕ್ಸಸೈಸ್ ಮಾಡಿದ್ರು ಅವರಿಗೆ ಒಂದು ಜಿಮ್ ಟ್ರೈನರ್ ಒಂದು ಹೇಳಿರ್ತಾರೆ. ಯಾಕೆಂದರೆ ಅವ್ರದ್ದು ಪರ್ಟಿಕ್ಯುಲರ್ ಇವಾಗ ಏನು ಹೇಳಿದ್ರು ವೆಯ್ಟ್ ಲಿಫ್ಟಿಂಗ್ ಮಾಡಿದರೆ ಅವ್ರದ್ದು ಸ್ಪೈನಲ್ ಇದಕ್ಕೆ ಸಪೋರ್ಟ್ ಕೊಡೋ ಒಂದು ಬೆಲ್ಟ್ ಹಾಕಲಿಕ್ಕೆಲ್ಲ ಹೇಳ್ತಾ ಇರುತ್ತೆ. ಯಾಕೆ ಅಂದರೆ ಅದೊಂದು ಸಪೋರ್ಟ್ ಕೊಡಲೇಬೇಕು. ಇಲ್ಲಾಂದರೆ ಇದೆ ಜಾಸ್ತಿಯಾಗಿ ನೀವು ವಿತೌಟ್ ಸಪೋರ್ಟ್ ಈ ಥರ ವೆಯ್ಟ್ ಲಿಫ್ಟಿಂಗು ಆಮೇಲೆ ಈ ಥರ ಎಲ್ಲ ಎಕ್ಸಸೈಸ್ ಎಲ್ಲ ಹೆವಿ ಎಕ್ಸಸೈಸ್ ಮಾಡಿದರೆ ನಿಮ್ಮ ಜಾಯಿಂಟಿಗೆ ಡೆಫಿನೆಟಾಗಿ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅದು ಅವರು ಹೇಳೋ ಪ್ರಕಾರ ಇರುವ ಅದಕ್ಕೆ ಮೆಷರ್ಸನ್ನು ತಗೊಂಡು ನೀವು ಮಾಡಿದರೆ ನಿಮಗೆ ಅಷ್ಟು ಬೇಗನೆ ಅದು ಜಾಯಿಂಟಿಗೆ ಎಫೆಕ್ಟ್ ಆಗೋ ಅಂತ ಬರಲ್ಲ. ಆಮೇಲೆ ನೀವು ಎಕ್ಸಸೈಸ್ ಮಾಡೋದಂತ ನಿಮ್ಮದು ವೆಯ್ಟ್ ಲಾಸ್ ಹಂಗೆ ಏನಾದರೂ ಇದೆ ಎಕ್ಸಸೈಸ್ ಮಾಡೋಕ್ಕಿಂತ ತುಂಬ ಏನು ಹೇಳೋದು ಹೆಲ್ತಿಗೆ ತುಂಬ ಒಳ್ಳೇದಂತಲೂ ಕೂಡ ಹೇಳ್ತೀವಿ. ಬಟ್ ಏನಂದರೆ ತುಂಬ ಸಪೋರ್ಟಿವ್ ಇರುವ ರೀತಿಯಲ್ಲಿ ಇರುವ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು. ದಿನ ವಾಕಿಂಗ್ ಎಲ್ಲ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅದು ನಿಮ್ಮ ಜಾಯಿಂಟ್ಗೆ ಕೂಡ ತುಂಬ ಏನು ಹೇಳೋದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಹೇಳಿ. ಓಕೆ, ನೀವಾಗಲೇ ಹೇಳ್ತಾ ಇದ್ರಿ ಬೇರೆ ಹಾಸ್ಪಿಟಲ್ಗಿಂತ ಹೋಮಿಯೋ ಕೇರಲ್ಲಿ ನಾವು ವಿಭಿನ್ನವಾಗಿ ಟ್ರೀಟ್ಮೆಂಟನ್ನು ಕೊಡ್ತೀರಾ ಅಂತ ಹೇಳಿ. ಸೊ ಅದ್ರ ಬಗ್ಗೆನೇ ಹೇಳೋದಾದ್ರೆ ಏನು ಹೇಳ್ತೀರಾ? ಇವಾಗ ವಿಭಿನ್ನವಾಗಿ ಅಂದರೆ ಅದೇ ನಮ್ಮ ಮೆಡಿಸಿನ್ಸ್ ಪಾರ್ಟಿಗೆ ಬಂದರೆ ನಮ್ಮದು ಮೆಡಿಸಿನ್ ಕೂಡ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಅಂದರೆ ನಮ್ಮ ಮೆಡಿಸಿನ್ಸ್ ಬಂದು ತುಂಬ ನ್ಯಾಚುರಲ್ ಆಗಿ ಇರುವ ಮೆಡಿಸಿನ್ಸ್ನ ನಾವು ಕೊಡ್ತಾ ಇರ್ತೀವಿ. ಆಮೇಲೆ ಮೆಡಿಸಿನ್ಸ್ ಎಲ್ಲ ನಾವು ಪೊಟೆಂಟೈಸ್ಡ್ ಫಾರ್ಮಲ್ಲಿ ಇರುತ್ತೆ. ಸೊ ಅದಕ್ಕೆ ಅದಷ್ಟು ಕ್ರೂಡ್ ಫಾರ್ಮ್ ಆಗಿ ನಿಮಗೆ ಸಿಗಲ್ಲ. ಸೊ ಅದರಲ್ಲಿ ಮೆಡಿಸಿನ್ಸಲ್ಲಿ ಕ್ವಾಲಿಟಿ ವೈಸ್ ಬಂದು ತುಂಬ ಜಾಸ್ತಿ ಆಗಿರುತ್ತೆ, ಕ್ವಾಂಟಿಟಿ ವೈಸ್ ನೋಡಿದರೆ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಮೆಡಿಸಿನ್ಸಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಮೆಡಿಸಿನ್ಸಿಂದ ನಿಮಗೆ ಕೆಲವರು ಮೆಡಿಸಿನ್ಸ್ ತಿಂದಾಗ ತುಂಬ ಸೆಡೇಷನ್ ಆಗುತ್ತೆ ಅಂತ ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟಲ್ಲಿ ಜಾಸ್ತಿ ಮೆಡಿಸಿನ್ಸ್ ತಿಂದಾಗ ಒಂಥರ ಟಯರ್ಡ್ ಅನಿಸುತ್ತೆ, ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಒಂಥರ ಇದೆ. ಸೊ ನಮ್ಮ ಮೆಡಿಸಿನ್ಸಲ್ಲಿ ಆ ರೀತಿ ಯಾವ ರೀತಿಯಲ್ಲಿರೋ ಸೈಡ್ ಎಫೆಕ್ಟ್ಸ್ ಇರಲ್ಲ, ಕಂಪ್ಲೀಟಾಗಿ ಪ್ಯೂರ್ ಆಗಿರೋ ಮೆಡಿಸಿನ್ಸನ್ನ ನಾವು ಕೊಡ್ತಾ ಇರ್ತೀವಿ. ಸೊ ಅದಕ್ಕೆ ನಿಮಗೆ ಅಷ್ಟು ಜಾಸ್ತಿಯಾಗಿರುವಂಥ ಹೆಲ್ತ್
ಅಡ್ವರ್ಸ್ ಎಫೆಕ್ಟ್ಸ್ ಯಾವುದು ಅಂತ ಬರಲ್ಲ. ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಇಲ್ಲದೇನೆ ಅದು ಬರುವಂತಹ ಚಾನ್ಸಸ್ ಇದೆಯಾ ಸಂಧಿವಾತ ಅಂತ, ಅಂದರೆ ಅವ್ರಿಗೆ ಗೊತ್ತಾಗ್ದೇನೆ? ಇವಾಗ ಅದೇ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದಾಗ ಹೆಂಗಾಗುತ್ತೆ ಅಂದರೆ ಕೆಲವರಲ್ಲಿ ವಿತೌಟ್ ಪೇಯ್ನ್ ಅಂತ ಒಂದು ಇರುತ್ತೆ ಮೇ ಬಿ, ಮತ್ತು ಇದು ಸ್ವೆಲ್ಲಿಂಗ್ ಮೇ ಬಿ ಜಾಸ್ತಿಯಾಗಿ ಕಂಡುಬರಲ್ಲ. ಸೊ ಆವಾಗ ನಾವು ಟ್ರೀಟ್ಮೆಂಟ್ ಡಯಾಗ್ನೋಸ್ ಮಾಡಬೇಕಂದ್ರೆ ನಾವು ಅವರಿಗೆ ರುಮ್ಯಾಟೋಯ್ಡ್ ಫ್ಯಾಕ್ಟರ್ ಅಂತ ಒಂದು ಟೆಸ್ಟ್ ಬರುತ್ತೆ, RA ಫ್ಯಾಕ್ಟರ್ ಅಂತ. ಆ ಒಂದು ಪರ್ಟಿಕ್ಯುಲರ್ ಟೆಸ್ಟೇ ನಾವು ಮಾಡಿಸ್ತೀವಿ. ಸೊ ಅದರಲ್ಲಿ ಅದು ಪಾಸಿಟಿವ್ ನೆಗೆಟಿವ್ ಬರ್ತೀವಿ ಅಂತ. ಸೊ ಪಾಸಿಟಿವ್ ಬಂದರೆ ಅವರಿಗೆ ರುಮ್ಯಾಟೋಯ್ಡ್ ಫ್ಯಾಕ್ಟರ್ ಇದೆ ಬಾಡಿಯಲ್ಲಿ ಅಂತಲೂ, ಆಮೇಲೆ ಅದಕ್ಕೆ ಇರುವ ಟ್ರೀಟ್ಮೆಂಟ್ನ ಕೂಡ ಕೊಡಬೇಕಾಗುತ್ತೆ. ಸೊ ವಿತೌಟ್ ಏನಾದರೂ ಒಂದು ಸಿಂಪ್ಟಮ್ ಮಿಸ್ ಆದ್ರೂ ನಾವು ಪ್ರಾಪರ್ ಡಯಾಗ್ನೋಸ್ ಮಾಡೋದಕ್ಕೆ ಮಿಸ್ ಆಗಬಾರ್ದಂತ ಬ್ಲಡ್ ಟೆಸ್ಟ್ ಕೂಡ ನಾವು ಮಾಡಿಸ್ತೀವಿ. ಓಕೆ, ಸಂಧಿವಾತ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಏನು ಹೇಳ್ತೀರಾ? ಸಂಧಿವಾತ ಬಂದು ಇವಾಗ ಕಾಮನ್ ಆಗಿದ್ದೀನಿ. ಸೊ ಎಲ್ಲರಲ್ಲಿನೂ ಕಾಣಿಸ್ತಾ ಇದ್ದೀನಿ ಇವಾಗ. ಸೊ ಏನಂದರೆ ಬೇಗ ಆ ಥರ ಏನಾದರೂ ಸಿಂಪ್ಟಮ್ಸ್ ಲೈಟಾಗಿ ಏನಾದರೂ ಕಾಣ್ತಾ ಇದೆ ಅಂದರೆ ಬೇಗನೆ ಬಂದು ಹತ್ತಿರ ಇರೋ ಶಾಖೆಗೆ ಬಂದು ಭೇಟಿಯಾಗಿ ಸೊ ಅದಕ್ಕೆ ಇರೋ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟ್ನ ತಗೊಂಡ್ರೆ ನಿಮಗೆ ಈ ರೀತಿ ಆರ್ಥ್ರೈಟಿಸ್ ಪ್ರಾಬ್ಲಮ್ನ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಇವಾಗ ನೀವು ತುಂಬ ಲೇಟಾಗಿ ಇದ್ರೂ ನೀವು ಅದಕ್ಕೆ ಟೆನ್ಷನ್ ಏನು ತಗೋಬೇಡಿ. ಪ್ರಾಪರಾಗಿರೋ ಟ್ರೀಟ್ಮೆಂಟ್ನ ನೀವು ಹಾಕಿದರೆ ನಿಮ್ಮದು ಸಫರಿಂಗ್ಸ್ನ ಕಡಿಮೆ ಮಾಡಿ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ನೀವು ಟೈಮ್ ಇನ್ನೂ ವೇಸ್ಟ್ ಆಗಲಿಲ್ಲ. ಸೊ ಆದರೆ ಮೆಡಿಸಿನ್ಸ್ನ ಕರೆಕ್ಟಾಗಿ ತಗೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಕರೆಕ್ಟಾಗಿ ಬರುತ್ತೆ. ಸಂಧಿವಾತ ಸಮಸ್ಯೆ ಉಂಟಾಗ್ತಿದೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ, ಅವ್ರು ಹಾಗೆ ನೆಗ್ಲೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಸೊ ಅದರಿಂದ ಅವರಿಗೆ ಲೈಕ್ ಪರಿಣಾಮಗಳು ಜಾಸ್ತಿ ಬೀರ್ತಾ ಹೋಗುತ್ತೆ. ಅದು ಇನ್ಕ್ರೀಸ್ ಆಗಿ ಯಾವ ಒಂದು ಲೆವೆಲ್ಲಿಗೆ ರೀಚ್ ಆಗಬಹುದು ಡಾಕ್ಟರ್? ಅದೇ ಇವಾಗ ಬೆಡ್ ರಿಡನ್ ಕೂಡ ಆಗಲಿಕ್ಕೆ ಚಾನ್ಸಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವಾಗ ನೀ ಜಾಯಿಂಟ್ ಬಂದು ನಮ್ಮದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ಹೇಳಿದ್ದೀನಿ. ಆಮೇಲೆ ಅದರಲ್ಲಿ ಒಂದು ಆಸ್ಟಿಯೋ ಆರ್ಥ್ರೈಟಿಸ್, ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಒಂದಿರುತ್ತೆ. ಆಮೇಲೆ ಇನ್ನೊಂದು ಟೈಪಲ್ಲಿ ಆ್ಯಂಕಲೋಸಿಂಗ್ ಸ್ಪಾಂಟೈಲೈಟಿಸ್ ಅಂತ ಒಂದು ವೆರೈಟಿ ಕೂಡ ಇದೆ. ಸೊ ಆ್ಯಂಕಲೈಸಿಂಗ್ ಸ್ಪಾಂಟೈಲೈಟಿಸ್ ಹೆಂಗೆ ಬರುತ್ತೆ ಅಂದರೆ ಅದು ಮೇಯ್ನಾಗಿ ನಮ್ಮದು ವರ್ಟಿಬ್ರಾದಲ್ಲಿ ಎಫೆಕ್ಟ್ ಆಗುತ್ತೆ. ವರ್ಟಿಬ್ರಾದಲ್ಲಿ ಎಫೆಕ್ಟ್ ಅಂದರೆ ಮೇಯ್ನಾಗಿ ನಮ್ಮದು ಲಂಬಾರ್ ಮತ್ತು ಸೇಕ್ರಮ್ ಅಂತ ಒಂದು ಬೋನ್ಸ್ ಇರುತ್ತೆ. ಸೊ ಅದರಲ್ಲಿ ಜಾಸ್ತಿಯಾಗಿ ಎಫೆಕ್ಟ್ ಆಗುವಂಥ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಬೋನಲ್ಲಿ ಜಾಸ್ತಿಯಾಗಿ ಬೋನ್ ಫಾರ್ಮೇಷನ್ ಆಗೋದಕ್ಕೇನೋ ಅಥವಾ ಬೋನದು ಡೆನ್ಸಿಟಿ ಕಡಿಮೆ ಆಗೋದಕ್ಕೆಲ್ಲ ಚಾನ್ಸಸ್ ಆಗುತ್ತೆ. ಹಾಗೆ ನಿಮ್ಮದು ಕಂಪ್ಲೀಟ್ ಆಗಿರೋ ಆ ಸ್ಟ್ರೆಂಗ್ತ್ನ ಲಾಸ್ ಆಗ್ತಾ ನಿಮಗೆ ಒಂದು ನಿಲ್ಲಕ್ಕೆ ಕೂಡ ಆಗಲ್ಲ ಅಂತ ಒಂದು ಕಂಡೀಷನ್ ಕೂಡ ಬರ್ಬೋದು. ಸೊ ಅದಕ್ಕೆ ಆ ರೀತಿ ಇರೋ ಕಾಯಿಲೆಗಳೇನಾದರೂ ನಿಮಗೆ ಡಯಾಗ್ನೋಸ್ ಆದರೆ ನೀವು ಅದಕ್ಕೆ ಬೇಗನೆ ಟ್ರೀಟ್ಮೆಂಟ್ ತಗೊಂಡ್ರೆ ಈ ರೀತಿ ಇರುವ ಜಾಸ್ತಿ ಆಗಿರೋ ಒಂದು ಎಂಡ್ ಕಾಂಪ್ಲಿಕೇಶನ್ಸ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕೆಲವರಲ್ಲಿ ಕಣ್ಣುಗಳ ಐಸೈಟಿಗೆ ಕೂಡ ವಿಷನ್ಗೂ ಕೂಡ ಎಫೆಕ್ಟ್ ಆಗುವಂಥ ಒಂದು ಬರುತ್ತೆ. ಸೊ ಅದಕ್ಕೆ ಬೆಟರ್ ನೀವು ಬೇಗನೆ ಅದೇ ಎರ್ಲಿ ದ ಪ್ರಾಗ್ನೋಸಿಸ್ ಬೆಟರ್ ದ ಎಂತ ಹೇಳೋದು ಪ್ರಾಗ್ನೋಸಿಸ್ ಅಂತ ಹೇಳ್ತೀವಿ. ಡಾಕ್ಟರ್, ನೀವು ಮಾತನಾಡ್ತಾ ಹೇಳಿದ್ರಿ ಮಹಿಳೆಯರಲ್ಲಿ ಹೆಚ್ಚಾಗಿ ಇದು ಕಂಡು ಬರುತ್ತೆ ಅಂತ. ಯಾವೊಂದು ಕಾರಣಕ್ಕಾಗಿ ಇದು ಮಹಿಳೆಯರಲ್ಲಿ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ? ಮಹಿಳೆಯರಲ್ಲಿ ಯಾಕೆ ಬರುತ್ತೆ ಅಂದರೆ ಅದೇ ಅವರದ್ದು ಮೆನಪೋಸಲ್ ಅಂತ ಇರುತ್ತೆ, ಮೆನಾರ್ಕ್ ಅಂತ ಇರುತ್ತೆ. ಸೊ ನಮ್ಮ ಮಹಿಳೆಯರಲ್ಲಿ ಇದು ಮುಟ್ಟುದಾಗೋದು, ಆಮೇಲೆ ಅದು ಮೆನಾರ್ಕಿ ಮತ್ತು ಮೆನಪೋಸ್ ಅಂತ ಒಂದು ಬರುತ್ತೆ. ಸೊ ಈ ಒಂದು ಎರಡು ಪ್ರೋಸೆಸ್ ನಮ್ಮ ಬಾಡಿಯಲ್ಲಿ ಆಗ್ತಾ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಲೆವೆಲ್ಸ್ದು ಅಪ್ ಆ್ಯಂಡ್ ಡೌನ್ ಅಂತ ಆಗ್ತಾ ಇರುತ್ತೆ. ಸೊ ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಮಗೆ ಈ ರೀತಿ ಹಾರ್ಮೋನ್ಸ್ದು ಅಪ್ ಆ್ಯಂಡ್ ಡೌನ್ ಬರುತ್ತೆ. ಇವಾಗ ಮೆನಾರ್ಕಿ ಬಂದಾಗ ಏನಾಗುತ್ತೆ ನಮ್ಮದು ಕಂಪ್ಲೀಟಾಗಿ ಯೂಟ್ರಸ್ದು ಆ್ಯಕ್ಟಿವಿಟೀಸ್ ಎಲ್ಲ ಒಂದು ನಾರ್ಮಲ್ ಇರೋಕ್ಕಿಂತ ಅದರಿಂದ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಹಾಗೆ ಇರೋದೆಲ್ಲ ಬಂದು ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಮೆಟಬಾಲಿಸಮ್ ಎಲ್ಲ ಕಡಿಮೆ ಆಗ್ತಾ ಏನಾಗುತ್ತೆ ಅಂದರೆ ನಮ್ಮದು ಕ್ಯಾಲ್ಶಿಯಂ ನಮ್ಮ ಮಸಿಲ್ಸಿಗೆ ಬೇಕು. ಮಸಿಲ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂತ ಪ್ರೊಸೆಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಮ್ಮ ಕ್ಯಾಲ್ಶಿಯಂ ಅಯನ್ಸ್ ಎಲ್ಲ ಬೇಕಾಗತ್ತೆ. ಸೊ ಆವಾಗ ಏನು ಮಾಡ್ತೀನಿ ಅಂದರೆ ಕ್ಯಾಲ್ಶಿಯಂ ನಮ್ಮ ಬಾಡಿಯಲ್ಲಿ ನಾರ್ಮಲಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ ಅಂತ ಬಂದಾಗ ಈ ಒಂದು ಕ್ಯಾಲ್ಶಿಯಂ ಬಂದು ಬೋನಿಂದ ಕೂಡ ಅಬ್ಸಾರ್ಬ್ ಆಗುತ್ತೆ. ಸೊ ಬೋನಿಂದ ಈ ಕ್ಯಾಲ್ಶಿಯಂನ ರಿಅಬ್ಸಾರ್ಪ್ಷನ್ ಮಾಡ್ತಾ ಏನಾಗುತ್ತೆ ಬೋನ್ ಡೆನ್ಸಿಟಿ ಕೂಡ ಕಡಿಮೆ ಆಗೋ ಅಂತ. ಸೊ ಆ ಬೋನ್ ಡೆನ್ಸಿಟಿ ಕಡಿಮೆ ಆಗೋ ಕೂಡ ಒಂದು ಆರ್ಥ್ರೈಟಿಸ್ ಅಂತ ಒಂದು ಕಾರಣಕ್ಕೆ ಅದಕ್ಕೆ ಕೂಡ ಒಂದು ಕಾರಣವಾಗುತ್ತೆ. ಸೊ ಅದಕ್ಕೆ ನಾವು ಫಿಮೇಲ್ಸಲ್ಲಿ ಜಾಸ್ತಿ ಈ ರೀತಿ ಇರುವ ಪ್ರಾಬ್ಲಮ್ಸ್ನ ಕಂಡುಬರೋದಂತ ಹೇಳ್ತೀವಿ. ಓಕೆ, ಸಂಧಿವಾತ ಕುರಿತು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸಂಧಿವಾತ ಅಂತ ಹೇಳಿದ್ರೆ ಏನು, ಸಂಧಿವಾತ ಸಮಸ್ಯೆ ಯಾಕೆ ಬರುತ್ತೆ, ಇದಕ್ಕೆ ಇರ್ತಕ್ಕಂತಹ ಲಕ್ಷಣಗಳು ಜೊತೆಗೆ ಪರಿಹಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸೊ ನಿಮ್ಮಲ್ಲಿಯೂ ಕೂಡ ಸಂಧಿವಾತ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ, ಡಾಕ್ಟರ್ನ ಭೇಟಿಯಾಗಿ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.